ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಪ್ಲೀಸ್ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಫೇಸ್ ಪ್ಯಾಕ್ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ, ಇದು ಕೆಂಪು ತೊಗರಿಬೇಳೆ. ಇದನ್ನ ನಾನು ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರದೇ ಫೇಸ್ ಪ್ಯಾಕ್ ತೋರಿಸ್ತೀನಿ ಇವತ್ತೆ ಯಾವ ಥರ ಅಂದರೆ ಇದರಿಂದ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ, ರಿಂಕಲ್ಸ್ ಇದ್ದರೆ ಕಡಿಮೆ ಆಗುತ್ತೆ, ಬಂಗು ಕಡಿಮೆ ಆಗುತ್ತೆ ಮತ್ತು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಮಾಡೋಣ ಬನ್ನಿ, ಏನೇನು ಬೇಕಂತ ತೋರಿಸ್ತೀನಿ. ಅರ್ಧ ನಿಂಬೆಹಣ್ಣು, ಆಮೇಲೆ ಇನ್ನೊಂದು ವಿಶೇಷವಾದ ವಸ್ತು ಹಾಕ್ತೀನಿ, ಅದೇನಂತ ನೋಡೋಣ. ಸ್ಫಟಿಕ ಪೌಡರ್ ಹಾಕ್ತೀನಿ. ಸ್ಫಟಿಕ ಪೌಡರು ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಅದು ಇವಾಗ ಎಲ್ಲರೂ ವಿಡಿಯೋ ಮಾಡಿ ಹಾಕ್ತಿದ್ದಾರೆ, ನಾನು ಯೂಸ್ ಮಾಡಿದ್ದೀನಿ, ನಂಗೆ ರಿಸಲ್ಟ್ ಬಂದಿದೆ. ತೋರಿಸ್ತೀನಿ ನೋಡಿ. ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಫಟಿಕ ಪೌಡರು. ನಾನು ಸ್ಕಿನ್ನಿಗೆ ಯೂಸ್ ಮಾಡ್ತೀನಿ ಯಾವಾಗ್ಲೂ. ಇದು ಬಂಗಿಗೆಲ್ಲ ತುಂಬ ಒಳ್ಳೆಯದು ನೋಡಿ. ಯಾರಿಗೆ ಜಾಸ್ತಿ ಬಂಗಿದೆಯೋ ಅವ್ರು ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಇವಾಗ ಈಗ ಶುರು ಮಾಡೋಣ ನೋಡಿ. 1 ಸ್ಪೂನು ಕೆಂಪು ತೊಗರಿಬೇಳೆ ಹಿಟ್ಟು, ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೋತೀನಿ. ಇಷ್ಟು ಸಾಕು. ಆಮೇಲೆ ಇದಕ್ಕೆ ಒಂದು ವಿಶೇಷವಾದ ವಸ್ತು ಸೇರಿಸ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಸ್ಫಟಿಕ ಪೌಡರ್. ನೋಡಿ, ಒಂದು ಅರ್ಧ ಸ್ಪೂನ್ ಹಾಕಬೇಕು ಅಷ್ಟೇ, ಜಾಸ್ತಿ ಹಾಕಬಾರ್ದು. ನೋಡಿ, ಅರ್ಧ ಸ್ಪೂನು ಸ್ಫಟಿಕ ಪೌಡರ್. ಮತ್ತು ಇದಕ್ಕೆ ನಿಂಬೆಹಣ್ಣು ರಸ ತೋರಿಸೋಣ ನೋಡಿ. ಇಷ್ಟಾದರೆ ಸಾಕು ನಿಂಬೆಹಣ್ಣು ರಸ. ಇಷ್ಟು ತೊಗೊಂಡು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕೋಣ. ನೋಡಿ, ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ವಿಟಮಿನ್ ಕ್ಯಾಪ್ಸೂಲ್ ಹಾಕೋಣ. ತುಂಬ ಒಳ್ಳೆಯದು ಅದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಒಂದು ವಿಟಮಿನ್ ಕ್ಯಾಪ್ಸೂಲ್ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಸ್ವಲ್ಪ ಗಟ್ಟಿ ಆಯಿತು. ಇನ್ನೂ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ. ಸರಿ ಬಂದಿಲ್ವೇನೆ ನೋಡಿ. ಈಗ ನನ್ನ ಫೇಸ್ ಪ್ಯಾಕ್ ರೆಡಿ ಆಗಿದೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ. ಎಲ್ಲ ಯೂಸ್ ಮಾಡಿ, ನಾನು ಯೂಸ್ ಮಾಡಿ ನನಗೆ ರಿಸಲ್ಟ್ ಬಂದಮೇಲೆ ನಾನು ತೋರಿಸ್ತಾ ಇರೋದು. ಇದು ಬಂಗು, ರಿಂಕಲ್ಸು, ಗ್ಲೋಯಿಂಗ್ ಬರುತ್ತೆ ಸ್ಕಿನ್ ಎಲ್ಲ ಚೆನ್ನಾಗಿದೆ. ಎಲ್ಲ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್. ಚೆನ್ನಾಗಿ ನೀರು ಕುಡೀರಿ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ.